ಈ ವಾರ್ತೆಗಳ ಪ್ರಾಯೋಜಕರು ಶ್ರೀ ದುರ್ಗನಗೌಡ ಪೊಲೀಸ್ ಪಾಟೀಲ್ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಸುಂಕನೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗನೂರು ಮತ್ತು ರಿಮ್ಸ್ ಬ್ಲಡ್ ಬ್ಯಾಂಕ್ ರಾಯಚೂರು ಇವರುಗಳ ಸಹಯೋಗದಲ್ಲಿ ನಡೆಯುವ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವು ಇದೇ ಡಿಸೆಂಬರ್ 23ರ ಬುಧವಾರದಂದು ಬಳಗನೂರಿನ ಆರೋಗ್ಯ ಕೇಂದ್ರದಲ್ಲಿ ನಡೆಯಲಿದೆ. ಈ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಶುಭ ಕೋರುವವರು ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶ್ರೀ ದುರ್ಗನಗೌಡ ಪೊಲೀಸ್ ಪಾಟೀಲ್ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಸುಂಕನೂರು, ತಾಲೂಕು ಮಸ್ಕಿ, ಜಿಲ್ಲೆ ರಾಯಚೂರು. ನಮಸ್ಕಾರ, ಸಿಂಧೂರವಾಣಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಯಶಸ್ವಿ. ಪ್ರಾಚೀನ ಕೋಟೆ ಹಾಗೂ ಐತಿಹಾಸಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡದಂತೆ ಹಿಂದೂ ಜನಜಾಗೃತಿ ಸಮಿತಿಯ ಮನವಿ. ಶ್ರೀರಾಮ ಸೇನೆಯಿಂದ ದಲಿತ ಪೊಲೀಸ್ ಅಧಿಕಾರಿಗೆ ಕಿರುಕುಳ. ಅರ್ಥಪೂರ್ಣ ಚಿತ್ರಕಲಾ ಪ್ರದರ್ಶನ. ಶಂಭೋಜಿ ಶ್ಲಾಘನೆ. 32ನೇ ದಿನಕ್ಕೆ ಕಾಲಿಟ್ಟ NRVC 5A ರೈತರ ಅನಿರ್ದಿಷ್ಟ ಅವಧಿಯ ಧರಣಿ. ವಾರ್ತೆಗಳ ವಿವರ. ಇದೀಗ ಬಂದ ಸುದ್ದಿ. ಮಹಿಳೆ ಮೇಲೆ ಹಲ್ಲೆಯೋ ಅಥವಾ ಅಪಘಾತವೋ ಸಂಘಟನೆಗಳಿಂದ ಆರೈಕೆ. ಕಳೆದ ಶನಿವಾರದಂದು ತಾಲೂಕಿನ ಶಾಂತಿನಗರದ ಹತ್ತಿರ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಚಿತ್ರವತಿ ವಕೀಲರು ಎನ್ನುವ ಮಹಿಳೆಯು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಸೋಮವಾರ ಆದರೂ ಇನ್ನೂ ಅರೆಬರೆಯ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಇದ್ದು ಇದು ರಸ್ತೆ ಅಪಘಾತವೋ ಅಥವಾ ಹಲ್ಲೆಯೋ ಇನ್ನೂ ತಿಳಿದು ಬಂದಿಲ್ಲ. ಸಮಾಜ ಸೇವಕಿ ಲಕ್ಷ್ಮೀ ಪತ್ತಾರ್ ಈ ಘಟನೆ ಕುರಿತು ಮಾತನಾಡಿದರು. ಇವರು 12 ವರ್ಷದಿಂದ ಪರಿಚಯ ಇದ್ದಾರ. ಇವ್ರ ಹೆಸರು ಚಿತ್ರಾಲಿ ಅಂತ, ಅಡ್ವೊಕೇಟ್ ಇದ್ದಾರ. ಇವ್ರ ಕೇಸಿನ ಬಗ್ಗೆ, ಇವರು ಮನೆ ಸಂಸಾರದ ಬಗ್ಗೆ ನನಗೆ ಗೊತ್ತಿದೆ. ನನಗೆ ರಬ್ಬಾನಿ ಅವರು ಫೋನ್ ಮಾಡಿದ್ರ, ಅಕ್ಕ ಅವರೇ ಬರ್ರಿ, ಒಬ್ರು ಅಡ್ವೊಕೇಟಿಗೆ ಎಕ್ಸ್ಟೆಂಟ್ ಆಗಿದೆ ಬಂದ್ರಿ ಅಂತ ಹೇಳಿದ್ರು. ನಾನು ಆಯ್ತು ಅಂತ ಬಂದ್ವಿ. ನೋಡಿದ್ರೆ ಪಾಪ ಇವರು, ನನಗೆ ತುಂಬ ಬೇಜಾರಾಗುತ್ತೆ. ಹಿಂದೆ ಯಾರೂ ಇಲ್ಲ, ಒಬ್ಬರು ಸಂಬಂಧಿಕರಿದ್ದಾರ. ನಾವು ಮಾನವೀಯತೆ ದೃಷ್ಟಿಯಿಂದ ಇವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಪೊಲೀಸ್ ಕೇಸ್ ಇದೆ, ಅವ್ರು ಬಂದು ನಮಗೆ ಕೋಆಪರೇಟ್ ಮಾಡಬೇಕು. ಚುನಾವಣೆ ಇದೆ ಮೇಡಮ್, ನಮ್ಮಲ್ಲಿ ಯಾರು ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ನಾವು ಅವರಿಗೆ ಏನು ಮಾಡಿದ್ರು ಈಗ ಹೆಡ್ ಸ್ಕ್ಯಾನ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವ. ನಮಗೆ PSI ಸಾರಿ ಹೇಳಿದ್ದೀವಿ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ನಾವು ಆ್ಯಕ್ಚುಲಿ ಹೋಗ್ಬೇಕೋ ಇಲ್ಲ ಅಂತ ನಮಗೆ ಅನುಮಾನ ಬರ್ತಾ ಇತ್ತು. ಯಾಕಂದರೆ ಇದು ಪೊಲೀಸ್ ಕೇಸ್ ಅಂದಮೇಲೆ ಎಲ್ರಿಗೂ ಭಯ ಆಗುತ್ತೆ. ಕಾನೂನು ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನಿಗೆ ಜೀವ ಹೋಗ್ತಾ ಇದೆ ಅಂತ ಇದ್ದಾಗ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರನೇ ಹೇಳಿದೆ, ಯಾರೇ ಆಗಿರಲಿ ಒಂದು ಎಕ್ಸ್ಟೆಂಟ್ ಆದ್ರೂ ಸಹ ಜೀವ ಹೋಗೋಂಥ ಸಂದರ್ಭ ಇದ್ರೆ ಪೊಲೀಸರಿಗಾಗಲಿ ಆಂಬುಲೆನ್ಸ್ಗೆ ಫೋನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೈಲೇ ಏನು ಸಹಾಯ ಆಗುತ್ತೆ ನೀವೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು ಅಂತಂದು ಕಾನೂನೇ ಕೋರ್ಟ್ ಹೇಳಿದೆ. ಆ ದೃಷ್ಟಿಯಿಂದ ನಾವು ಏನು ಮಾಡಬೇಕು ಅದನ್ನು ಪೊಲೀಸರಿಗೆ ತಿಳಿಸಿದ್ವಿ. ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಅಮ್ಮಗೆ ತಲೆ ಸ್ಕ್ಯಾನ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಫ್ಯಾಮಿಲಿಯವರು ಇಲ್ಲಿ ಇಬ್ರು ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಜೊತೆ ನಮ್ಮ ಸಿಬ್ಬಂದಿನಿದೆ, ನಾವಿದೆ. ಈ ಅಮ್ಮನಿಗೆ ಪಾಪ ಗುಣಮುಖವಾಗ್ಲಿ ಅಂತ ಹೇಳ್ತೀವಿ. ಆಮೇಲೆ ಈ ಅಮ್ಮ ಏನೋ ಎಲೆಕ್ಷನಿಗೆ ನಿಂತಿದ್ದಾಳ ಅಂತ ಹೇಳಿದ್ರ, ನಮಗೆ ಇದು ಒಂಥರ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಇದು ಚುನಾವಣೆ ಒಂದಿದೆ, ಆ ಅಮ್ಮ ಬಿದ್ದಿದ್ದಾಳೋ ಎಕ್ಸ್ಟೆಂಟ್ ಆಗಿದೆನೋ, ಆಮೇಲೆ ಈಕಿದ ಆಸ್ತಿ ವಿವಾದ ಏನಾಗಿದೆ, ಆಮೇಲೆ ಆಕಿಂದು ಕೋರ್ಟ್, ಈ ಅಮ್ಮ ಬೇಗ ಗುಣಮುಖವಾಗ್ಲಿ ಮತ್ತೆ ಈ ಅಮ್ಮ ವಕಾಲತ್ ಮಾಡ್ಲಿ ಅಂತ ನಾವೆಲ್ಲರೂ ಆರಿಸ್ತಾ ಇದ್ದೀವಿ. ಸಂಬಂಧಿ ವೆಂಕಟನಾರಾಯಣ್ ಮಾತನಾಡಿದರು. ಮುಂಜಾನೆ 12 ಗಂಟೆಗೆ ಪೊಲೀಸರು ಬಂದಿದ್ದಾರೆ ನಮ್ಮ ಮನೆಗೆ. ಬಂದು ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಅವಾಗ ನಾವು ಊರಾಗಿದ್ದಲ್ರಿ, ಹೊಸಪೇಟೆಗಿದ್ದೆ. ಬಂದ ಮೇಲೆ 3 ಗಂಟೆಗೆ ಬಂದಿದ್ದರು. ಸರ್ ತಮ್ಮ ಹೆಸರು? ಸರ್ ಲಿಂಗಪ್ಪ. ಓಕೆ ಸರ್, ನೀವೇನಾಗಬೇಕು ಸರ್ ಅವ್ರಿಗೆ? ಓಕೆ ಸರ್. ವಕೀಲ ರಬ್ಬಾನಿ ಘಟನೆ ಕುರಿತು ಮಾಹಿತಿ ನೀಡಿದರು. ನಿನ್ನೆ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಸಸಿ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ನನಗೆ ಒಂದು ಕರೆ ಬಂತು, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಇದು ಮಾಡಿರಿ, ಯಾರಿಲ್ಲ ಎಂಬ ಅಂತೇಳಿ ಹೇಳಿದ್ರು. ಅವಾಗ ನಾನು ಸೀದಾ ಬಂದು ಆಸ್ಪತ್ರೆಗೆ ಬಂದು ನೋಡಿದ, ಯಾರ್ಯಾರು ಇದ್ದಿಲ್ಲ. ಮತ್ತು ನಾನು ರೂರಲ್ ಸ್ಟೇಷನ್ಗೆ ಫೋನ್ ಮಾಡಿದೆ, ಸರ್ ಅದು ಏನಂತ ಹೇಳಿ ಕೇಸ್ ಅಂತ ಕೇಳಿದ್ರು. ಇಲ್ಲ ಅದು ಆಕ್ಸಿಡೆಂಟ್ ಆಗಿದೆ, ಬಿದ್ದಿದ್ದು ಆ್ಯಂಬುಲೆನ್ಸ್ನಲ್ಲಿ ತೊಗೊಂಬಂದ್ರು ಅಂತೇಳಿ ತಿಳಿಸಿದ್ರು. ಮತ್ತು ನಾನು ಪರಿಚಯ ಇರೋ ಲಾಯರ್ಗಳಿಗೆ ನಾನು ಫೋನ್ ಮಾಡಿ ಹೇಳಿದೆ, ಬಾರ್ ಕೌನ್ಸಿಲ್ ಸ್ವಲ್ಪ ವಿಷಯ ತಿಳಿಸ್ಬಿಡ್ರಿ, ಏನಾದರೂ ಬಂದು ಹೆಲ್ಪ್ ಮಾಡಿ ಅಡ್ವೊಕೇಟ್ ಅಂತೇಳಿ ವಿಷಯ ನಾನು ತಿಳಿತು. ಆಮೇಲೆ ಮತ್ತೆ ನಾನು ಡಾಕ್ಟ್ರಿಗೆ ಮಾತಾಡಿದ್ದೆ. ನಾನು
ಏನಾಗಿತ್ತು ಸರ್ ಪರಿಸ್ಥಿತಿ ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಿತ್ತು ಅಂತ ಹೇಳಿದ್ರು. ಮತ್ತು ನಾವು ನಮ್ಮ ಸಂಘಟನೆ ಎಲ್ಲ ಸೇರಿ ಸೂರ್ಯ ಸ್ಕ್ಯಾನಿಂಗ್ ಸೆಂಟರ್ ಹೋಗಿದ್ವಿ. ಸಂಡೇ ಇದ್ದಿದ್ದಕ್ಕೆ ಅವರೆಲ್ಲ ಬಂದ್ ಮಾಡಿದ್ರು. ಹಾಗಾಗಿ ನಿನ್ನೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಆಗಿಲ್ಲ. ಬಟ್ ಇವಾಗ ನಾವು ಸ್ಕ್ಯಾನಿಂಗ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಮತ್ತು ಯಾರಾದರೂ ಒಬ್ಬರು ನಮ್ಗೆ ಬೇಕು. ಏನಾದರೂ ನಾವು ಕರ್ಕೊಂಡು ಹೋಗೋದ್ನಾಗ ಏನಾದರೂ ಒಂದು ಸಮಸ್ಯೆ ಆದರೆ ಆ ಸಮಸ್ಯೆ ನನ್ನ ಮೇಲೆ ಬಂದುಬಿಡ್ತದೆ ಅಂತೇಳಿ ಆ ವಿಷಯಕ್ಕಾಗಿ ನಾವು ಇನ್ನವರೆಗೆ ಕರ್ಕೊಂಡು ಹೋಗಿಲ್ಲ. ಹಾಗಾಗಿ ಇವಾಗ ನಮ್ಮ ಲಕ್ಷ್ಮೀ ಪತ್ತಾರ್ ಅವರು PSI ಸಾಬ್ರಿಗೆ ಫೋನ್ ಮಾಡಿದರು. ಆಯ್ತು, ನೀವು ಕರ್ಕೊಂಡು ಹೋಗ್ರಿ, ನಿಮ್ಮ ಜೊತೆಗೆ ನಾವು ಅದೀವಿ, ನೀವು ಹೋಗಿ ಕರ್ಕೊಂಬಂದು ತೋರಿಸಿ ಅಂತ ಹೇಳಿದ್ದಕ್ಕೆ ಇವಾಗ ನಾವು ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಮತ್ತು ನಾವು ಕರ್ಕೊಂಡು ಬಿಟ್ಟು ಸ್ವಲ್ಪ ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸಂಘಟನೆಯ ಮುಖಂಡ ಬಕ್ಷಿ ದರ್ವೇಶ್ ಮಾತನಾಡಿದರು. ಮಾನವೀಯತೆ ದೃಷ್ಟಿಕೋನದಿಂದ ಕರ್ಕೊಂಡು ಹೋಗ್ತೀವಿ ಸರ್. PSI ಸಾಬ್ರ ಅದೇನಿದ್ರು ಸರಿ ಏನು ತೊಂದರೆ ಎಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗ್ತೀವಿ, ಭಾಳ ಕ್ಲಾಸಲ್ಲಿ ಕರ್ಕೊಂಡು ಹೋಗಿ ಮತ್ತೆ ತೊಗೊಂಡು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಘಟನೆಯ ಮುಖ್ಯಸ್ಥರಾದ ಲಕ್ಷ್ಮೀ ಪತ್ತಾರ್, ಬಕ್ಷಿ ದರ್ವೇಶ್, ರಬ್ಬಾನಿ, ಉಮೇಶ್ ಗೌಡ ಹರಳಳ್ಳಿ ಮುಂತಾದವರು ಆರೈಕೆ ಮಾಡುತ್ತಿದ್ದು, ಈ ಘಟನೆಯ ನಿಖರ ಮಾಹಿತಿ ತಿಳಿದು ಬಂದಿಲ್ಲವೆಂದು ಸಂಘಟಕರು ತಿಳಿಸಿ ಸಂಬಂಧಿಕರ ಸಮ್ಮುಖದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಾಗಿ ತಿಳಿಸಿದ್ದಾರೆ. ವಾರ್ತೆಗಳ ವಿವರ. ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಯಶಸ್ವಿ. ನಗರದ PWD ಕ್ಯಾಂಪಿನಲ್ಲಿನ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜಾ ಧಾರ್ಮಿಕ ಕಾರ್ಯಕ್ರಮ ಸೋಮವಾರ ಯಶಸ್ವಿಯಾಗಿ ಜರುಗಿತು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಶ್ರೀ ಹರ್ಷ ಮಾತನಾಡಿದರು. ಆನಂದ ಚಿಕ್ಕನಯ್ಯನಯ್ಯಪ್ಪ ಸ್ವಾಮಿಯೇ ಶರಣರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಿಂಧನೂರಿನಲ್ಲಿರುವಂಥ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮಿತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯಾವ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ವರ್ಷವೂ ಮಂಡಲ ಪೂಜೆ ಹಮ್ಮಿಕೊಂಡಿದ್ದೇವೆ. ಆದರೆ ಕೊರೋನಾ ಇರೋದ ಕಾರಣ ಅದಕ್ಕೆ ಬೇಕಾಗಿರುವಂಥ ಸುರಕ್ಷತಾ ಕ್ರಮಗಳೆಲ್ಲ ತಗೊಂಡು ಆದಷ್ಟು ಸರಳ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಭಕ್ತಾದಿಗಳು ತುಂಬು ಹೃದಯದಿಂದ ನಮ್ಮನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಚೆನ್ನಾಗಿ ಕಾರ್ಯಕ್ರಮ ಜಯಕೃತವಾಗಿ ನಡೀತಾ ಇದೆ. ಆ ಸದಾ ಅಯ್ಯಪ್ಪ ಸ್ವಾಮಿಯ ಒಂದು ದೃಷ್ಟಿ ಮತ್ತು ಅವರ ಆಶೀರ್ವಾದ ನಮ್ಮ ಸಿಂಗನೂರು ಕ್ಷೇತ್ರದ ಎಲ್ಲ ಭಕ್ತಾದಿಗಳ ಮೇಲೆ ಮತ್ತು ಎಲ್ಲ ಜನರ ಮೇಲೆ ಇರಬೇಕಂತೇಳಿ ನಾನು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷನಾಗಿ ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇದು ಸತತವಾಗಿ 30 ವರ್ಷದಿಂದ ಯಾವುದೇ ಆಟಂಕವಿಲ್ಲದೆ ನಮ್ಮ ಗುರು ಹಿರಿಯರು ಮತ್ತು ಹಲವಾರು ಭಕ್ತಾದಿಗಳ ಒಂದು ಶ್ರಮದಿಂದ ಮತ್ತು ಆ ದೇವರ ಆಶೀರ್ವಾದದಿಂದ ನಿರಾಟಂಕವಾಗಿ 30 ವರ್ಷ ನಡ್ಕೊಂಡು ಬರ್ತಾ ಇದೆ. ಇದು 30ನೇ ವರ್ಷ. ಈ ಕಾರ್ಯಕ್ರಮ ಇವತ್ತು ಕೊರೋನಾ ಇರೋದ್ರಿಂದ ಎಲ್ಲಿ ನಿಲ್ಲುತ್ತೋ ಅನ್ನೋದು ಭಯನೂ ನಮ್ಮೊಳಗಿತ್ತು. ಆದರೆ ಆ ದೇವರ ಆಶೀರ್ವಾದದಿಂದ ಸ್ವಲ್ಪ ಕಡಿಮೆ ಆಗಿ ನಮ್ಮ ದೇಶದಲ್ಲಿ ಇವತ್ತೇನು ಕೊರೋನಾ ಮಹಾಮಾರಿ ಏನಿದೆ ಅದರ ಹಾವಳಿ ಕಡಿಮೆ ಆಗಿದೆ. ಇದನ್ನು ಸ್ವಲ್ಪ ದಿವಸದಲ್ಲೇ ಈ ಕೊರೋನಾ ಈ ದೇಶ ಬಿಟ್ಟು ತೊಲಗಲಿ ಅಂತೇಳಿ ಆ ಭಗವಂತನ ಬೇಡ್ಕೊಳ್ತಾ ದೇವಸ್ಥಾನದ ದಿನದಿನಗೆ ಭಕ್ತಾದಿಗಳು ಹೆಚ್ಚಿಗಾಗ್ತಾ ಇರೋದ್ರಿಂದ ಮತ್ತು ಕಾಲುದಾರಿಗಳು ಹೆಚ್ಚಿಗಾಗ್ತಾ ಇರೋದ್ರಿಂದ ಹಲವಾರು ಸವಲತ್ತುಗಳನ್ನು ನಾವಿಲ್ಲಿ ಏರ್ಪಡಿಸಬೇಕಾಗುತ್ತದೆ. ಅದಕ್ಕೆ ನಮಗೆ
ಒಂದು ಸ್ಥಳದ ಕೊರತೆ, ಜಾಗ ಸಾಕಷ್ಟು ಸ್ಥಳವಿಲ್ಲದೆ ಆ ಕೊರತೆಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮುಂದೆ ಇರುವಂತಹ ಒಂದು ಖಾಲಿ ಜಾಗ ಅವರ ವಾಹನಗಳನ್ನು ನಾವು ಕೊಂಡಿದಾಗ ಅವರು ಅದನ್ನು ನಮ್ಮ ಗುಡಿಗೆ ಮಾರಾಟ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಹಣದ ಅವಕಾಶ ಸೌಲಭ್ಯ ನಮ್ಮ ಈ ಸಮಿತಿಯಲ್ಲಿಲ್ಲ. ಆದರೂ ನಾವೆಲ್ಲರೂ ಭಕ್ತಾದಿಗಳು ಮತ್ತು ಗುಡಿ ಹಿರಿಯರು ಎಲ್ಲರೂ ಸೇರಿ ನಾವು ಇಷ್ಟಿಷ್ಟಂತ ಹಾಕೊಂಡು ನಾವು ಆ ಸ್ಥಳ ಖರೀದಿ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಈಗ ಮೊನ್ನೆ ಒಂದು ವಾರ ದಿವಸಗಳು ಅಂದ್ಕೊಂಡಿದ್ದೀವಿ. ಇವತ್ತು ಈ ಮಂಡಲ ಪೂಜೆಯ ಶುಭ ಸಂದರ್ಭದಲ್ಲಿ ಪ್ರಥಮವಾಗಿ ನಮ್ಮ ಸಮಿತಿಯ ಸದಸ್ಯರಾದ ಶ್ರೀನಿವಾಸ್ ಅವರು 21,000 ರೂಪಾಯಿ ಆ ಸ್ಥಳ ಖರೀದಿಗೆ ತಾವು ದೇಣಿಗೆ ಕೊಡುವ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಎಲ್ಲ ದಾಖಲೆಗಳನ್ನು ವಿನಂತಿ ನಾವಿಷ್ಟು ಕಷ್ಟಪಟ್ಟುಕೊಂಡು ಈ ಮಟ್ಟವರೆಗೆ ತಂದಿದ್ದೀವಿ. ಆ ಒಂದು ಸ್ಥಳ ನಾವು ತಗೊಂಡಿದ್ರೆ ಖರೀದಿ ಮಾಡಿದರೆ ಸರ್ಕಾರದಿಂದ ನಾವೇನು ಸವಲತ್ತುಗಳನ್ನು ಪಡಿಬೋದು ಅದನ್ನು ತಗೊಂಡು ಒಂದು ಒಳ್ಳೆಯ ಮಟ್ಟದಲ್ಲಿ ಒಂದು ಭೋಜನ ಶಾಲೆಯನ್ನು ಮತ್ತು ಸ್ವಾಮಿಗಳಿರುವುದಕ್ಕೆ ಒಂದು ವಸತಿ ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇರುವುದರಿಂದ ನಾವು ಎಲ್ಲರೂ ತಮಗೆ ತೋಚಿದಷ್ಟು ಶ್ರಮ ಸೇವೆಯನ್ನು ನಮಗೆ ನೀಡಲಿ ಅಂತೇಳಿ ಎಲ್ಲ ಭಕ್ತರುಗಳು ಕೇಳ್ಕೊಳ್ತಾರೆ. ವಿರೂಪಣ್ಣ ಗುಡಿ ಮಾತನಾಡಿದರು. ಸ್ವಾಮಿ ಶರಣಮಯ್ಯಪ್ಪ. ಇಂದಿನ ದಿನ 30ನೇ ವರ್ಷದ ಮಂಡಲ ಪೂಜಾ ಕಾರ್ಯಕ್ರಮ ಯಾವ ರೀತಿ ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬರುತ್ತಿತ್ತು ಅದೇ ರೀತಿಯಾಗಿ ನಡೆಸಿಕೊಂಡು ಬರುವಂಥ ಒಂದು ಮನೋಭಾವನೆಯನ್ನು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿಯ ಸದಸ್ಯರೆಲ್ಲರೂ ಕೂಡಿ ಒಂದು ಆಶಾಭಾವನೆಯನ್ನು ಹೊತ್ತಾಗ ಈ ದೇಶ ಮತ್ತು ಜಗತ್ತಿನಲ್ಲಿ ಒಕ್ಕರಿಸಿಕೊಂಡ ಈ ಮಹಾಮಾರಿ ಈ ವರ್ಷದ ನಮ್ಮ ಮಂಡಲ ಪೂಜೆಗೆ ಎಲ್ಲಿ ಅಡ್ಡಿಯಾಗುತ್ತೋ ಅಂತ ಎಲ್ಲರ ಸದಸ್ಯರ ಮನೋಭಾವನೆಯಲ್ಲಿ ಒಕ್ಕಿತ್ತು. ಆದರೆ ಆ ಮಹಾಮಾರಿಯ ಒಂದು ಆರ್ಭಟ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ತನ್ನ ಒಂದು ಬಂದ ದಾರಿಗೆ ಹೋಗುವಂಥ ಒಂದು ದಾರಿಯನ್ನು ಹಿಡಿದುಕೊಂಡಿದೆ. ಆ ಒಂದು ಉದ್ದೇಶದಿಂದ ನಾವು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರತಿ ವರ್ಷವೂ 7,000 ರಿಂದ 8,000 ಜನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೀತಾ ಇತ್ತು. ಆದರೆ ಈ ಸರ್ಕಾರದ ನಿಯಮಗಳನ್ನು ತಿರಸ್ಕರಿಸಬಾರದೆಂದು ಸಂಕ್ಷಿಪ್ತ ರೂಪದಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಒಂದು ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಮಾಡುವಂಥ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ನಡೀತಕ್ಕಂಥ ಈ ಮಂಡಲ ಪೂಜಾ ಕಾರ್ಯಕ್ರಮ ಹಾಗೂ 7ನೇ ತಾರೀಕಿನ ಇರುಮುಡಿ ಕಾರ್ಯಕ್ರಮವನ್ನು ಈ ವರ್ಷ ನಾವು ರದ್ದು ಮಾಡಿದ್ದೇವೆ. ಕಾರಣ ಇಲ್ಲಿ ಯಾರು ಕೂಡ ಮಾಲೆಧಾರಣೆ ಮಾಡಿಲ್ಲ. ಮಾಡಬಾರದಂತ ಮೀಟಿಂಗ್ನಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇಲೆ ತೀರ್ಮಾನ ತೆಗೆದುಕೊಂಡು ಆ ಒಂದು ಮಂಡಲ ಇರುಮುಡಿ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಮಾತ್ರ ಮಾಡಬೇಕಂತ ಮಾಡಿ ಭಗವಂತನ ಕೃಪೆಗೆ ಎಲ್ಲ ಸಕಲ ಭಕ್ತಾದಿಗಳು ಕೂಡ ತಮ್ಮ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಧನ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಾಗಿ ಆಗುವಂತೆ ಮಾಡಿದಂಥ ಸಿಂಧನೂರು ತಾಲೂಕಾ ಮತ್ತು ನಗರ ಭಕ್ತಾದಿಗಳಿಗೆ ಇನ್ನೂ ಆ ಭಗವಂತ ಹೆಚ್ಚಿನ ಆಯುರಾರೋಗ್ಯ ಆಯುಷ್ ಕೊಟ್ಟು ಕಾಪಾಡಲೆಂದು ಅಧ್ಯಕ್ಷರ ಪರವಾಗಿ ದೇವಸ್ಥಾನ ಸಮಿತಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸ್ವಾಮಿಯೇ ಶರಣಮಯ್ಯ. ಮಂಡಲ ಪೂಜೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಬಸವರಾಜ್ ಸಿದ್ಧಾಂತ ಮಠ, ಶ್ರೀನಿವಾಸ್ ಒಗಿಬಂಡಿ, ಪ್ರದೀಪ್ ಕಿಲ್ಲತ್, ವಿನೋದ್ ಬಾಂಡಿಗೆ, ಕಾಳಪ್ಪ ಮೇಸ್ತ್ರಿ ಇತರರು ಇದ್ದರು. ಪ್ರಾಚೀನ ಕೋಟೆ ಹಾಗೂ ಐತಿಹಾಸಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡದಂತೆ ಹಿಂದೂ ಜನಜಾಗೃತಿ ಸಮಿತಿಯ ಮನವಿ. ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಇದೇ ಡಿಸೆಂಬರ್ 31ರಂದು ರಾತ್ರಿ ಪ್ರಾಚೀನ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಮದ್ಯಪಾನ ಹಾಗೂ ಪಾರ್ಟಿಗಳನ್ನು ನಿಷೇಧಿಸುವಂತೆ ಹಾಗೂ ಅಂಥವರ ಮೇಲೆ ಕಾನೂನುಬದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಹಶೀಲ್ದಾರರು ಹಾಗೂ ಚಂದ್ರನೂರು ನಗರ ಪೊಲೀಸ್ ಠಾಣೆಯ PSI ಅವರಿಗೆ ಮನವಿ ಪತ್ರ ಕೊಟ್ಟರು. ಸಮಿತಿಯ ಮಧ್ವರಾಜ್ ಆಚಾರ್ಯ ಮಾತನಾಡಿದರು. ಡಿಸೆಂಬರ್ 31ರ ಮಧ್ಯರಾತ್ರಿ ಮತ್ತು ಜನವರಿ 1ನೇ ತಾರೀಖನ್ನು ಆಚರಿಸುವಂಥ ನಿಟ್ಟಿನಲ್ಲಿ ಕೆಲವೊಮ್ಮೆ ಐತಿಹಾಸಿಕ ಸ್ಥಳಗಳು ಮತ್ತು ಪ್ರವಾಸಿ ಸ್ಥಾನಗಳು
ಮತ್ತು ದೇವಾಲಯದ ವರಾಂಡಗಳು ಇಂಥಲ್ಲಿ ಕಾಲೇಜು ಶಾಲಾ ಆವರಣಗಳಲ್ಲಿ ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು, ಈ ರೀತಿ ಮಾಡಿ ಆ ಒಂದು ಪವಿತ್ರವಾದ ಸ್ಥಳವನ್ನು ಅಪವಿತ್ರಗೊಳಿಸುವಂಥ ಕೆಲಸಗಳನ್ನು ಕೆಲವು ಕಿಡಿಗೇಡಿಗಳು ಮಾಡ್ತಿರ್ತಾರೆ. ಹಾಗಾಗಿ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ನಾವು ಈಗಾಗಲೇ ಹಿಂದೂ ಜನಜಾಗೃತಿ ವತಿಯಿಂದ ಪೊಲೀಸರಿಗೆ ಈ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ತಹಸೀಲ್ದಾರರಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ರೀತಿಯ ಒಂದು ಡಿಸೆಂಬರ್ 31 ಮತ್ತು ಜನವರಿ 1 ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷವಲ್ಲ. ತಾವೆಲ್ಲ ಅದನ್ನು ಮನಗೊಂಡು ಯುವಕರು ಎಲ್ಲ ಯುಗಾದಿಯ ದಿವಸ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡಬೇಕು. ಚೈತ್ರ ವಸಂತ ಮಾಸದಂದು ಎಲ್ಲ ವಸಂತ ಮಾಸದಂದು ಇಡೀ ಪ್ರಕೃತಿಯೇ ಬದಲಾವಣೆ ಆಗುವಂಥ ಒಂದು ಸಂದರ್ಭ. ಅಂಥ ಒಂದು ಯುಗಾದಿಯನ್ನು ನಾವೆಲ್ಲ ಪ್ರಕೃತಿದತ್ತವಾಗಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಯುಗಾದಿಯನ್ನು ಹೊಸ ವರ್ಷವನ್ನು ಆಚರಿಸೋಣ. ಈ ಸಂದರ್ಭದಲ್ಲಿ ಪ್ರಶಾಂತ್ ಕಿಲ್ಲೆದ್, ಅವಿನಾಶ್ ದೇಶಪಾಂಡೆ, ವಿನೋದ್ ಬಾಂಡಿಗೆ, ಕುಮಾರಸ್ವಾಮಿ, ಅನಿಮೇಶ್ ಜಾಗೀರ್ದಾರ್ ಮತ್ತಿತರರು ಇದ್ದರು. ಶ್ರೀರಾಮ ಸೇನೆಯಿಂದ ದಲಿತ ಪೊಲೀಸ್ ಅಧಿಕಾರಿಗೆ ಕಿರುಕುಳ. ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು ದೇವದುರ್ಗದಲ್ಲಿ ತಹಶೀಲ್ದಾರರು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಅಕ್ರಮ ಮರಳು ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀರಿ ಎಂದು ಮತ್ತು ಜಾತಿ ನಿಂದನೆಯನ್ನು ಮಾಡಿದ್ದು, ಇದನ್ನು ಖಂಡಿಸಿ ಭೀಮಾ ಆರ್ಮಿ ಸಂಘಟನೆಯ ಮುಖ್ಯಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಮಾತನಾಡಿದರು. ಅವರು ಕಳೆದ 3 ತಿಂಗಳಿಂದ ಇಲ್ಲಿ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಮರಳು ಮಾಫಿಯಾದ ಭ್ರಷ್ಟಾಚಾರ ನಡೀತದೆ ಅಂತೇಳಿ ಅದರ ವಿರುದ್ಧ ತಾವು ಧ್ವನಿ ಎತ್ತಿದ್ದಾರೆ. ಅದು ಅವ್ರದ್ದು ಏನಾದಪ್ಪ ಅಂದ್ರೆ ಉದ್ದೇಶ, ಆ ಭ್ರಷ್ಟಾಚಾರ ಹೆಸರಿನಲ್ಲಿ ತಾವು ಭ್ರಷ್ಟಾಚಾರಿಗಳಾಗಿ ಅದನ್ನು ಹಣ ತಾವು ಇದು ಮಾಡಿಕೊಂಡು ಅದನ್ನು ಹಣನ ಎಲ್ಲ ಕೋಮು ಗಲಭೆಗೆ ಉಪಯೋಗಿಸ್ಬೇಕಂತೇಳಿ ಮುತಾಲಿಕ್ ಅವರು ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ವಿಷಯ ಇದು ಮಾಡ್ತಿದ್ದಾರೆ. ಇಲ್ಲಿ ಯಾವ ಶ್ರೀರಾಮ ಸೇನೆಯೂ ಇಲ್ಲ, ಯಾವ ಸಂಘಟನೆಗಳು ಇಲ್ಲ. ಇಲ್ಲಿ ಎಲ್ಲ ಸೌಹಾರ್ದವಾಗಿ ಯಾವುದೇ ಒಂದು ಹೋರಾಟಗಳು ನಡಿಬೇಕಂದ್ರೆ ಎಲ್ಲರೂ ಇದು ಪ್ರತಿಭಟನೆ ಮಾಡಿ ಖಂಡಿಸ್ತೀವಿ ನಾವೆಲ್ಲ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಬಲ್ಲಿದೇವ್ ಮಾತನಾಡಿದರು. ತಾಲೂಕಿನಲ್ಲಿ ಮಾತ್ರ ಅಕ್ರಮ ನಡೀತಾ ಇದೆ, ದೇವದುರ್ಗ ತಾಲೂಕಿನಲ್ಲಿ ಮಾತ್ರ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಪ್ರಮೋದ್ ಮುತಾಲಿಕ್ ಅವರು ದೇವದುರ್ಗ ತಾಲೂಕಿನ ಘನತೆಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರೆ ಮತ್ತು ದಲಿತ ಅಧಿಕಾರಿಗಳಿಗೆ ಕೆಲಸ ಮಾಡಲು ಬಿಡ್ತಾ ಇಲ್ಲ, ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಶ್ರೀರಾಮ ಸೇನಾ ಸಂಘಟನೆಯವರಿಗೆ ನಾವು ಒಂದು ಮನವಿ ಮಾಡ್ತೀನಿ, ನೀವು ನಿಜವಾದ ಹೋರಾಟಗಾರರಾಗಿದ್ದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ನಂತರ ಈ ಅಕ್ರಮ ಮರಳುಗಾರಿಕೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಬಲ್ಲಿದೇವ್, ರಮೇಶ್ ರಾಮನಾಳ್, ಮೋಹನ್ ಬಲ್ಲಿದೇವ್, ರಹೀಂ ಬೋವಾಜಿ, ಸಬ್ಬೀರ್ ಬೋವಾಜಿ, ರವಿಕುಮಾರ್ ಬಾಗೂರ್, ಮಲ್ಲಯ್ಯ ಬಲ್ಲಿದೇವ್, ಸದ್ದಾಂ ಬೋವಾಜಿ, ವಿಶ್ವನಾಥ್, ಗಫೂರ್ ಬೋವಾಜಿ, ಮನು ಹಲಬ್ನೂರ್, ಬಾಬು, ಮೈಬೂಬ್ ಉಪಸ್ಥಿತರಿದ್ದರು. ಅರ್ಥಪೂರ್ಣ ಚಿತ್ರಕಲಾ ಪ್ರದರ್ಶನ ಶಂಭೋಜಿ ಶ್ಲಾಘನೆ. ನಗರದ ಸರ್ವೋದಯ ಶಾಲೆ ಹತ್ತಿರದ ಚಿತ್ರಕಲಾವಿದ ಶಿವಾನಂದ್ ಸಾತಿಹಾಳರ ವಿರಂಚಿ ಯಾರ್ಡ್ಸ್ ಗ್ಯಾಲರಿಯಲ್ಲಿ ಹಮ್ಮಿಕೊಂಡಿದ್ದ ಕಲಬುರಗಿ ವಿಕಲಚೇತನ ಕಲಾವಿದ ಮಲ್ಲಿಕಾರ್ಜುನ ಕೊರಳಿಯರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನೋಡುಗರ ಮನಸೂರೆಗೊಂಡಿತು. ಈ ಸುಮಾರು 30 ವರ್ಷ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಅದನ್ನು ಶೇಖರಣೆಗೂ ಪರೀಕ್ಷೆ ಮಾಡಿದ್ದಾರೆ. ಈ ತೊಗೊಂಡು ಅದು ಪ್ರೊಸೆಸ್ ತೆಗೆದು ತೊಗೊಂಡು ಮಾಡೋದಿಲ್ಲ ಆಗಿದೆ. ಈಗ ಸಾಕಷ್ಟು ಬ್ಯಾನ್ ಮಾಡಿದ್ರು ಆ ಚರ್ಮ ಮಾಡಬೇಕಾದ್ರೆ ಭಾಳ ಕಾಸ್ಟ್ಲಿ ಹೋಗುತ್ತೆ. ಈಗ ಅದನ್ನು ಯಾರು ಮಾಡ್ತಿಲ್ಲ, ನೋಡೋದು ಕಡಿಮೆ. ಈಗ ಅದನ್ನು ಮುಂದಿನ ಜನಗಳಿಗೆ ಅಂತ ಹೇಳಿ ಸಿಟಿಯಲ್ಲಿ ಅಥವಾ ಕಲೆಕ್ಷನ್ ಇದೆ. ಆ ಒಂದು ಉದ್ದೇಶನ ಆ ಪೇಂಟಿಂಗ್ನ
ಶೈಲಿಯನ್ನು ಪೇಂಟಿಂಗ್ ನೋಟ್ಸ್ ಮಾತ್ರ ಇರುತ್ತೆ. ಎರಡು ಕಣ್ಣು ಎಲ್ಲರೂ ನೋಡ್ತಾ ಇರುತ್ತೆ, ಮುಖ ಮಾತ್ರ ಸೈಡಿಗೆ ಇರುತ್ತೆ. ಎರಡು ವಿಷ್ಣು ಕೆಳಗಡೆ ರಾಮ, ಕಣ್ಣು ದುರ್ಗಾ, ಒಂದು ಆರ್ಟ್ ಮಾಡಕ್ಕೆ ಈ ಬಟ್ಟೆಯನ್ನು ತಪ್ಪು ಕ್ಯಾನ್ವಾಸ್ ಸಾಕಷ್ಟು ಈಗ ಮುಂಚೆಯಿಂದ ಅದು ಕೂಡ ಮಾಡ್ತಾ ಇದ್ವಿ. ಈಗ ಎಲ್ಲರಿಗೂ ಸಾಮಾನ್ಯ ಈ ಸಂದರ್ಭದಲ್ಲಿ ಚೂಸಪ್ಪ ದ ಎಂ ಭಾಸ್ಕರ ವೀರೇಶ್ ಸಾಲಿಮಠ, ಚನ್ನಯ್ಯ ಸಗರಮಠ, ಮಲ್ಲಿಕಾರ್ಜುನ ಪೂಜಾರಿ, ಕಾವ್ಯ ಎಂಪಿ, ಭಾಗ್ಯ, ಮಲ್ಲಿಕಾರ್ಜುನ ಹಾಲೂರ್, ಮಹೇಂದ್ರ, ಚಂದ್ರಪ್ಪ, ಬಾಬು ಮುಂತಾದವರು ಉಪಸ್ಥಿತರಿದ್ದರು. 32ನೇ ದಿನಕ್ಕೆ ಕಾಲಿಟ್ಟ NRBC 5A ರೈತರ ಅನಿರ್ದಿಷ್ಟ ಅವಧಿಯ ಧರಣಿ. ತಾಲೂಕಿನ NRBC 5A ಕಾಲುವೆಗಾಗಿ ನಡೆಯುತ್ತಿರುವ ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 35ನೇ ದಿನಕ್ಕೆ ಕಾಲಿಟ್ಟಿತು. ಪಾಮನಕಲ್ಲೂರಿನಲ್ಲಿ 5A ಕಾಲುವೆ ಜಾರಿಗಾಗಿ ಇಂದು ರೈತರಿಂದ ಪತ್ರ ಚಳವಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾಲುವೆಗೆ 500 ಕೋಟಿ ಹಣ ಮೀಸಲಿಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿಮ್ಮ ಭೇಟಿ ನಾಳೆ ರಾತ್ರಿ 8 ಗಂಟೆಗೆ. ವಂದನೆಗಳೊಂದಿಗೆ ಸರೋಜ ನಾಗಪ್ಪ.